ಇನ್ನು ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಜಿ.ಟಿ. ದೇವೇಗೌಡರ ನಡುವಿನ ಮುನಿಸಿನ ಲಾಭ ಪಡೆಯೋದಕ್ಕೆ ಹಾಗೂ ಇದರಿಂದಲೇ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಲಾಭ ಮಾಡಿಕೊಡೋದಕ್ಕೆ ಜೊತೆಗೆ ಜಿ.ಟಿ. ದೇವೇಗೌಡರಿಗೆ ರಾಜಕೀಯ ಪೆಟ್ಟು ಕೊಡೋದಕ್ಕೆ ಯಾರು ಮಾಡಿರುವಂತದ್ದು ತಂತ್ರ ನನ್ ಅದರ್ ದೆನ್ ಸಾರಾ ಮಹೇಶ್. ಏನೇನ್ ಮಾಡಿದ್ರು ಎಳೆಯಾಗಿ ನೋಡಿ. ಸೊ ನೋಡ್ತಾ ಹೋಗೋಣ ಪಾಯಿಂಟ್ಸ್ ಅಲ್ಲಿ ಏನೇನಾಯ್ತು ಅಂತ. ಸಾರಾ ಮಹೇಶ್ ಜಿಟಿಡಿ ನಡುವೆ ರಾಜಕೀಯ ಜಟಾಪಟಿ ಸಾಕಷ್ಟು ವರ್ಷಗಳಿಂದ ಇದ್ದಂಥದ್ದು. ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾರಾ ಮಹೇಶ್ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಆದ್ರೆ ಟಿಕೆಟ್ ಸಿಕ್ಕಿದ್ದು ಜಿಟಿ ದೇವೇಗೌಡರಿಗೆ. ಜಿಟಿ ದೇವೇಗೌಡರನ್ನ ಹಣಿಯೋದಕ್ಕೆ ಸಾರಾ ಮಹೇಶ್ ಗೇಮ್ ಪ್ಲಾನ್ ಇದು ಅಂತ ಹೇಳಲಾಗ್ತಾ ಇದೆ. ತಮ್ಮ ಕೆಆರ್ ನಗರ ಕ್ಷೇತ್ರ ನಿಖಿಲ್ಗೆ ಕೊಡಬೇಕು ಅಂತ ಸಾರಾ ಮಹೇಶ್ ರೆಡಿ ಇದ್ರು. ಸಾರಾ ಮಹೇಶ್ ನಡೆಯಿಂದ ಜಿಟಿ ದೇವೇಗೌಡರಿಗೆ ಸಾಕಷ್ಟು ಗಡಿಬಿಡಿ ಆಯಿತು ಅಂತ. ಒಟ್ನಲ್ಲಿ ಈ ಇಬ್ಬರು ನಾಯಕರಿಂದ ಪಕ್ಷಕ್ಕೆ ಸಾಕಷ್ಟು ಲಾಭವಾಗೋದ್ರ ಬದಲಾಗಿ ಇಬ್ಬರು ಕೂಡ ಪಕ್ಷದ ಹಿರಿಯ ನಾಯಕರುಗಳು. ಸಾರಾ ಮಹೇಶ್ ಇರ್ಬೋದು, ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡರು ಇನ್ನೂ ಸ್ವಲ್ಪ ಹಿರಿಯ ನಾಯಕರು. ಆದ್ರೆ ಇವರಿಬ್ಬರಿಂದನೂ ಕೂಡ ಒಂದು ಸ್ಥಳೀಯ ಪಕ್ಷಕ್ಕೆ ಸಾಕಷ್ಟು ಈ ಹಿಂದೆ ಆದಂತೆ ಸಹಾಯ ಆಗೋದಕ್ಕೆ ಬದಲಾಗಿ ಈ ಹಿಂದೆ ಈಗ ಡ್ಯಾಮೇಜ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸೊ ಸಾರಾ ಮಹೇಶ್ ಜಿಟಿ ದೇವೇಗೌಡರ ನಡುವಿನ ಜಿದ್ದಾಜಿದ್ದಿಯಿಂದಾಗಿ ಪಕ್ಷಕ್ಕೇನೆ ಹಾನಿ ಉಂಟಾಗ್ತಾ ಇದೆ ಅಂತ. ಇದನ್ನ ಹೇಗ್ ಸರಿ ಮಾಡ್ತಾರೆ? ದೇವೇಗೌಡರ ಜೊತೆ ಇತ್ತೀಚೆಗೆ ಜಿಟಿ ದೇವೇಗೌಡರು ಮಾತನಾಡಿದ್ರು. ಸೊ ಅಲ್ಲೇನಾದ್ರೂ ಪ್ಯಾಚಪ್ ಆಯ್ತಾ, ಅಥವಾ ಸಾರಾ ಮಹೇಶ್ ಅವ್ರನ್ನ ಏನಾದ್ರೂ ಕಾಂಪ್ರಮೈಸ್ ಮಾಡಿಸ್ತಾರಾ, ಅಥವಾ ಮುಂದೆ ಇನ್ನು ಚುನಾವಣಾ ಟಿಕೆಟ್ ಅಂತ ಬಂದಾಗ ಆಗ ಬೇರೆನೇ ಚಿತ್ರಣ ಪಡ್ಕೊಳ್ಳುತ್ತೆ ಎಲ್ಲವೂ ಕೂಡ. ಸೊ ರಾಜಕೀಯದಲ್ಲಿ ಯಾರು ಕೂಡ ಪರ್ಮನೆಂಟ್ ಆಗಿ ಶತ್ರುಗಳು ಅಂತಾನು ಹೇಳಕ್ಕಾಗಲ್ಲ, ಮಿತ್ರರು ಅಂತಾನು ಹೇಳಕ್ಕಾಗಲ್ಲ. ಏನ್ ಮಾಡ್ತಾರೆ ಈ ವಿಚಾರದಲ್ಲಿ ಕಾದು ನೋಡ್ಬೇಕಾಗಿದೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಜಿಟಿ ದೇವೇಗೌಡರು ವರ್ಸಸ್ ಸಾರಾ ಮಹೇಶ್ ಸಾಕಷ್ಟು ದಿನಗಳಿಂದ ನಡೀತಾ ಇರತಕ್ಕಂಥ ಜಿದ್ದಾಜಿದ್ದಿ. ಸೊ ಇದು ಈಗ ಮುಂದೆ ಏನಾಗಬಹುದು? ಜಿಟಿ ದೇವೇಗೌಡರ ವಿಚಾರದಲ್ಲಿ ಅವರ ಮಗನಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಗ್ತಾ ಇದೆ. ಹಿರಿಯರಾದಂತಹ ಜಿಟಿ ದೇವೇಗೌಡರಿಗೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ. ಏನಾಗಬಹುದು ಈ ರಾಜಕೀಯ ಸಮೀಕರಣಗಳು? ಜೆಡಿಎಸ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಶ್ರೀಲಕ್ಷ್ಮಿ, ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ರಾಜಕಾರಣಿಗಳು ಬದಲಾಗ್ತಾರೆ ಅನ್ನೋದಕ್ಕೆ ಜಿಟಿ ದೇವೇಗೌಡರು ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಈಗ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಈ ಹಿಂದೆ ಇದೇ ಜಿಟಿ ದೇವೇಗೌಡರು ಕಾಂಗ್ರೆಸ್ಗೆ ಹತ್ರ ಆಗ್ತಾ ಇದ್ರು. ಹಿಂದೆ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ವೇದಿಕೆ ಮೇಲೆ ಹೊಗಳುವಂತಹ ಕೆಲಸವನ್ನ ಮಾಡಿದ್ರು. ಸೊ ಆ ಮೂಲಕ ಕಾಂಗ್ರೆಸ್ಗೆ ಹತ್ರ ಆದ್ರು. ಕಾಂಗ್ರೆಸ್ಗೆ ಹೋಗೇ ಬಿಡ್ತಾರೆ, ಇನ್ನು ಜೆಡಿಎಸ್ ಅನ್ನು ತೊರೆದು ಅಂತಕ್ಕಂಥ ಚರ್ಚೆಗಳು ಕೂಡ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಯಿತು. ಆ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರಿಗೆ, ಕುಮಾರಸ್ವಾಮಿಗೆ ಇರ್ಬೋದು, ದೇವೇಗೌಡರು ಇರ್ಬೋದು, ಇಡೀ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ಮನವೊಲಿಸೋಕೆ ಪ್ರಯತ್ನವನ್ನ ಮಾಡಿದಂತದ್ದು ದೇವೇಗೌಡರು. ಆದ್ರೆ ಈಗ ಅಷ್ಟು ಕಾಂಗ್ರೆಸ್ಗೆ ಹತ್ತಿರ ಆಗ ಈ ಜೆಡಿಎಸ್ನ ದೂರ ಆದಂತವರು ಈಗ ಏಕಾಏಕಿಯಾಗಿ ದೇವೇಗೌಡರನ್ನ ಜಿಟಿ ದೇವೇಗೌಡರು ಹೋಗಿ ಭೇಟಿ ಆಗಿರ್ತಕ್ಕಂಥದ್ದು, ಇದು ನಿಜಕ್ಕೂ ಕೂಡ ರಾಜಕೀಯ ಪರಿಸ್ಥಿತಿಯ ಲಾಭವನ್ನ ಪಡೆಯುವ ನಿಟ್ಟಿನಲ್ಲಿ ಜಿಟಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೇಗೆ ಅಂತ ನೋಡೋದಾದ್ರೆ ನೋಡಿ, ಈಗ ಜಿಟಿ ದೇವೇಗೌಡರು ಸಹಜವಾಗಿ ವೈಯಕ್ತಿಕ ವರ್ಚಸ್ಸಿನಿಂದ ಗೆಲ್ಲುವಂತಹ ವ್ಯಕ್ತಿ. ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವ ಇರತಕ್ಕಂಥವ್ರು, ಅದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಂದು ಸಿದ್ದರಾಮಯ್ಯ ಅವರನ್ನೇ ಸೋಲಿಸಿದಂತವ್ರು. ಸೊ ಹೀಗಾಗಿ ಬಹಳ ಪವರ್ಫುಲ್ ಕೂಡ ಇರತಕ್ಕಂಥದ್ದು, ಸ್ಥಳೀಯವಾಗಿ ಪ್ರಬಲ ಒಕ್ಕಲಿಗ ಸಮುದಾಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಸೊ ಈಗ ಅವರು ನಾನು ಕಾಂಗ್ರೆಸ್ಗೆ ಹೋದ್ರೆ ಏನ್ ಲಾಭ ಅಂತಕ್ಕಂಥದ್ದನ್ನು ಕೂಡ ಭವಿಷ್ಯದ ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಹಾಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಕಾಂಗ್ರೆಸ್ ಪರ್ಸನಲ್ಲೇ ಕೇಳಿಬರ್ತಿರ್ತಕ್ಕಂಥ ಮಾತು. ಅದು ಈಗಾಗಲೇ ಬಹಿರಂಗವಾಗಿ ಕೂಡ ಚರ್ಚೆ ಆಗೋದಕ್ಕೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಈಗಿರುವಂತಹ ಪರಿಸ್ಥಿತಿಯಲ್ಲಿ ಮುಂದೆ ಎನ್ಡಿಎ ಏನಾದರೂ ಅಧಿಕಾರಕ್ಕೆ ಬಂದ್ರೆ ನಾನು ಎನ್ಡಿಎ ಭಾಗವಾಗಿರಬೇಕು, ಒಂದು ಜೆಡಿಎಸ್ ನಲ್ಲೇ ಉಳಿಬೇಕು, ಇಲ್ಲಾಂದ್ರೆ ಬಿಜೆಪಿಯಲ್ಲಾದ್ರೂ ಇರಬೇಕು ಅಂತಕ್ಕಂತಹ ಒಂದು ನಿಲುವಿಗೆ ಬಂದಿದ್ದಾರಾ ಅಂತಕ್ಕಂಥದ್ದು ಈಗ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಸೊ ಅಂದ್ರೆ ಮುಂದೆ ಏನಾದರೂ ಎನ್ಡಿಎ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ, ಏನಾದರೂ ಒಂದು ವೇಳೆ ಜೆಡಿಎಸ್ ನಲ್ಲಿ ಉಳಿದಿದೆ ಆದ್ರೆ ಮುಂದೆ ಮಂತ್ರಿ ಸ್ಥಾನ ಇರಬಹುದು, ಅಥವಾ ಮತ್ತೊಂದು ಬೇರೆ ಯಾವುದಾದ್ರೂ ರಾಜಕೀಯವಾಗಿ ಸ್ಥಾನಮಾನಗಳನ್ನು ಕೂಡ ಲೆಕ್ಕಾಚಾರಗಳನ್ನ ಹಾಕೊಂಡು ಸೊ ಜೆಡಿಎಸ್ ನಲ್ಲೇ ಉಳಿಯುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಈ ಬೆನ್ನಲ್ಲೇ ಏನು ಕಳೆದ 2 ದಿನಗಳಿಂದಷ್ಟೇ ಹೋಗಿ ಜಿಟಿ ದೇವೇಗೌಡರನ್ನ ಭೇಟಿಯಾಗಿರೋದು ಕೂಡ ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗ ಕೂಡ ಬೇರೆ ರೀತಿಯಲ್ಲಿ ಕೂಡ ಜಿಟಿ ದೇವೇಗೌಡರಿಗೆ ಒಂದಷ್ಟು ಪಕ್ಷದಲ್ಲೂ ಕೂಡ ಕಿರಿಕಿರಿ ಶುರುವಾಗಿರ್ತಕ್ಕಂಥದ್ದು. ಏನಂತಂದ್ರೆ
ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಶ್ರೀಲಕ್ಷ್ಮಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಜಿಟಿ ದೇವೇಗೌಡರು ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿಗೆ, ವೇದಿಕೆ ಕಾರ್ಯಕ್ರಮಗಳಿಗೆ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಜಿಟಿ ದೇವೇಗೌಡರು. ಸೊ ಹೀಗಾಗಿ ಜಿಟಿ ದೇವೇಗೌಡರ ಪಕ್ಷದಿಂದ ಹೊರಹಾಡಿ ಆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡಲಿ. ಸಾರಾ ಮಹೇಶ್ ಅವರು ಸ್ಪರ್ಧೆ ಮಾಡ್ತಿದ್ದಂತಹ ಕ್ಷೇತ್ರ ಏನಿದೆ KR ನಗರ, ಅಲ್ಲಿ ನಿಖಿಲ್ ಅವ್ರನ್ನ ಗೆಲ್ಲಿಸ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಕೆಲ ಹಳೆ ಮೈಸೂರು ಭಾಗದ ಕೆಲ ಪ್ರಮುಖರು, ಮುಖಂಡರುಗಳು ಈಗಾಗಲೇ ಜೆಡಿಎಸ್ನ ವರಿಷ್ಠರು ಕುಮಾರಸ್ವಾಮಿ ಅವರ ಬಳಿನೂ ಕೂಡ ಒಂದಷ್ಟು ಅವಲತ್ತನ್ನು ಹೊತ್ಕೊಂಡಿರ್ತಕ್ಕಂಥದ್ದು. ಸೊ ಈಗ ಇರ್ತಕ್ಕಂಥದ್ದು ಜಿಟಿ ದೇವೇಗೌಡರನ್ನ ಹೊರಗಿಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಒಂದು ಕಡೆ. ಯಾಕೆಂತಂದ್ರೆ ಈಗಾಗಲೇ ಅವರೇ ಜಿಟಿ ದೇವೇಗೌಡರನ್ನೇ ಜೆಡಿಎಸ್ ನಿಂದ ದೂರ ನಡೆದಿರು, ಹೊರಗೆ ಹೋಗಿದ್ರು. ಈಗ ಅವರೇ ಪಕ್ಷಕ್ಕೆ ಹತ್ರ ಆಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ನಮಗೆ ಕಳೆದ 2 ದಿನಗಳ ಹಿಂದಷ್ಟೇ ಹೋಗಿ ದೇವೇಗೌಡರನ್ನ ಕೂಡ ಭೇಟಿಯಾಗಿ ಬಂದಿರತಕ್ಕಂಥದ್ದು. ಸೊ ನೋಡಿ, ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿ ರಾಜಕಾರಣಿಗಳನ್ನ ಸಮಯ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿ ಬದಲಾವಣೆ ಆಗುತ್ತೆ, ಬದಲಾಗ್ತಾರೆ ಅನ್ನೋದಕ್ಕೆ ಜಿಟಿ ದೇವೇಗೌಡರು ಒಂದು ಸ್ಪಷ್ಟವಾದಂತಹ ಉದಾಹರಣೆ. ನೋಡಿ, ಹಿಂದೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರನ್ನೇ ಸೋಲಿಸಿದಂತವರು, ಅಷ್ಟು ಅವರಿಗೆ ಹತ್ರ ಅಂತ ವಿರೋಧಿಯಾಗಿದ್ದಂತವರು ಹೋಗಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರಿಗೆ ಹತ್ರ ಆಗ್ತಾರೆ, ವೇದಿಕೆ ಮೇಲೆ ಆಡಿ ಹೋಗ್ಲಿ, ಜೆಡಿಎಸ್ ನಾಯಕರನ್ನ ಇನ್ನಿಲ್ಲದ ಮುಜುಗರಕ್ಕೆ ಈಡು ಮಾಡ್ತಾರೆ, ದೂರ ಉಳಿತಾರೆ. ಮತ್ತೊಂದು ಕಡೆ ಕೋರ್ ಕಮಿಟಿ ಸ್ಥಾನ ಸಿಗುತ್ತೆ ಅಂದ್ಕೊಂಡಿದ್ರು, ಅದು ಕೂಡ ಸಿಗ್ಲಿಲ್ಲ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ಆಸೆಯನ್ನು ಇಟ್ಕೊಂಡಿದ್ರು, ಅದು ಸಿಗ್ಲಿಲ್ಲ. ಸೊ ಅದೆಲ್ಲ ಬೇಸರದಿಂದ ದೂರ ಉಳಿದಿದ್ರು. ಆದ್ರೆ ಈಗ ಮತ್ತೆ ಜೆಡಿಎಸ್ಗೆ ಹತ್ರ ಆಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ರಾಜಕಾರಣಿಗಳು ಯಾವ ರೀತಿಯಾಗಿ ರಾಜಕೀಯ ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದಕ್ಕೆ ಜಿಟಿ ದೇವೇಗೌಡರು ಒಂದು ಉದಾಹರಣೆ. ನೋಡಬೇಕು ಮುಂದೆ ರಾಜಕೀಯ, ಯಾಕೆಂದ್ರೆ ಇನ್ನು 2028ರ ಚುನಾವಣೆಗೆ ಇನ್ನು 2 ವರ್ಷಗಳು ಬಾಕಿ ಇರತಕ್ಕಂಥದ್ದು. ಸೊ ಅಷ್ಟರ ವೇಳೆಗೆ ಅಧಿಕೃತವಾಗಿ ಏನಾದ್ರೂ ಜಿಟಿ ದೇವೇಗೌಡರು ಪಕ್ಷದಲ್ಲೇ ಉಳಿಯುವ ನಿರ್ಧಾರವನ್ನು ಘೋಷಣೆ ಮಾಡ್ತಾರ ಸ್ವತಃ ಅವರೇನೇನೆ, ಅಥವಾ ಏನಾದ್ರೂ ಮತ್ತೆ ಕಾಂಗ್ರೆಸ್ಗೆ ಹತ್ರವಾಗುವಂತ ಕೆಲಸವನ್ನ ಮಾಡ್ತಾರಂತೆ. ಯಾಕೆಂದ್ರೆ ಸದ್ಯಕ್ಕೆ ಜಿಟಿ ದೇವೇಗೌಡರು ನಿಜಕ್ಕೂ ಕೂಡ ಬುದ್ಧಿವಂತ ರಾಜಕಾರಣಿ. ಯಾಕೆಂತಂದ್ರೆ ಈವರೆಗೂ ಮಾಡತಕ್ಕಂಥ ರಾಜಕಾರಣದಲ್ಲಿ ಎಲ್ಲಿಯೂ ಕೂಡ ತಮ್ಮ ಎಡವಟ್ಟನ್ನು ಮಾಡ್ಕೊಂಡಿಲ್ಲ, ಈ ಬಾರಿನೂ ಕೂಡ ಮಾಡ್ಕೊಳ್ಳಲ್ಲ ಅಂತಕ್ಕಂಥದ್ದು ಕ್ಷೇತ್ರದ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಬದಲಾದ ಪರಿಸ್ಥಿತಿಯಲ್ಲಿ ಮುಂದೆ ಕಾಂಗ್ರೆಸ್ಗೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಏನಾದ್ರೂ ಅಧಿಕಾರ ಸಿಗದೆ ಹೋದ್ರೆ ಏನು ಮುಂದೆ ನಾನು ಯಾಕೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕು ಅಂತಕ್ಕಂತಹ ಪ್ರಶ್ನೆಗಳು ಕೂಡ ಜಿಟಿ ದೇವೇಗೌಡರ ತಲೆಯಲ್ಲಿ ಮೂಡಿರ್ತಕ್ಕಂಥದ್ದು. ಸೊ ಈಗ ಹಾಗಾಗಿ ಜೆಡಿಎಸ್ ನಲ್ಲೇ ಉಳಿಯುವಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ. ಕಾದ್ ನೋಡಬೇಕು ಶ್ರೀಲಕ್ಷ್ಮಿ, ಮುಂದೆ ರಾಜಕೀಯ ಪರಿಸ್ಥಿತಿಗಳು ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನ. ಸುರೇಶ್, ಇನ್ನು ಸಾರಾ ಮಹೇಶ್ ಕಥೆ ಏನು ಮುಂದೆ, ಹೇಗೆ? ಯಾಕಂತಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಜಿದ್ದಾಜಿದ್ದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಿಟಿ ದೇವೇಗೌಡರ ಜೊತೆಗೆ. ಮತ್ತೊಂದು ಕಡೆ ಜಿಟಿ ದೇವೇಗೌಡರ ಪುತ್ರ ಕೂಡ ಅವರ ಕುಮಾರಸ್ವಾಮಿ ಜೊತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಶ್ವಾಸದಲ್ಲಿದ್ದಾರೆ. ಮತ್ತೆ ಇವ್ರಿಗೆ ಕಾಂಗ್ರೆಸ್ಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಒಂದು ವಿಚಾರ ಇದೆಯಲ್ಲ, ಜಿಟಿ ದೇವೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಮಾತುಕತೆ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಟೈಮ್ ಎಂಡ್ ಅಗೇನ್ ಮತ್ತೆ ಕೇಳಿ ಬರ್ತಾನೆ ಇದೆ. ಯಾವಾಗೆಲ್ಲ ಅವರು ಕುಮಾರಸ್ವಾಮಿ ಜೊತೆ ಮುನಿಸ್ಕೋತಾರೋ ಅವಾಗೆಲ್ಲ ಈ ಮಾತು ಕೇಳಿ ಬಂದಿದೆ. ಆದ್ರೆ ಇಷ್ಟು ವರ್ಷ ಹೋಗಿಲ್ಲ. ಸೊ ಈಗ ಹೋಗೋ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ? ಏನ್ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ? ಶ್ರೀಲಕ್ಷ್ಮಿ, ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಅಂತಕ್ಕಂತಹ ಒಂದು ಮಾತಿದೆ. ಅದಕ್ಕೆ ಪೂರಕವಾಗಿನೇ ಈಗ ಎಲ್ಲೋ ಒಂದ್ ಕಡೆ ಜಿಟಿ ದೇವೇಗೌಡರ ರಾಜಕೀಯ ನಡೆಕೊಡೋಣ ಆಗೇ ಇರತಕ್ಕಂಥದ್ದು. ನೋಡಿ, ಅಂತ ಸಿದ್ದರಾಮಯ್ಯ ಅವ್ರನ್ನೇ ಸೋಲಿಸಿ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದು ಅಲ್ಲೇ ಇದ್ದು ಅಂತಹ ಬದ್ಧ ವಿರೋಧಿಗಳಾಗಿದ್ದಂತವರು ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಹತ್ರ ಆಗ್ತಾರೆ. ವೇದಿಕೆ ದಸರಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹಾಡಿ ಹೊಗಳುತ್ತಾರೆ. ಅಂತ ಮೂಢ ಅಂತಹ ದೊಡ್ಡ ಹಗರಣ ಆದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟನ್ನು ಬೀಸ್ತಾರೆ. ಮೂಢ ವಿರುದ್ಧ ಇಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟವನ್ನ ಮಾಡ್ತಾರೆ, ಮೈಸೂರು ಪಾದಯಾತ್ರೆಯನ್ನ ಮಾಡ್ತಾರೆ. ಇಷ್ಟೆಲ್ಲಾ ಮಾಡಿದ್ರು ಕೂಡ ಸ್ವಪಕ್ಷದ ಶಾಸಕರಾಗಿ ಜಿಟಿ ದೇವೇಗೌಡರು ಒಬ್ಬರು ಹಿರಿಯರಾಗಿ ಮಾಡಿದ್ದೇನು ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಮಾಡುವಂತದ್ದು. ಸೊ ಅಂದ್ರೆ ಈಗ ಜೆಡಿಎಸ್ ಈಗ ಅನಿವಾರ್ಯತೆ ಆಗ್ತಾ ಇರ್ತಕ್ಕಂಥ, ಈವರೆಗೂ ಕೂಡ ಸರ್ಕಾರ ಇತ್ತು, ಸರ್ಕಾರದಲ್ಲಿ ಅಥವಾ ಯಾವುದಾದ್ರು ಲಾಭವನ್ನು ನೋಡಿದ್ರು ಅಥವಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿ ಹತ್ತಿರವಾಗಿ ಕಾಂಗ್ರೆಸ್ಗೆ ಹತ್ತಿರ ಆಗಿದ್ದಂತಹ ಜಿಟಿ ದೇವೇಗೌಡರು ಈಗ ಏಕಾಏಕಿಯಾಗಿ ಮನಸ್ಸನ್ನ ಬದಲಾಯಿಸಿ ತಮ್ಮ ರಾಜಕೀಯ ನಿಲುವನ್ನೇ ಬದಲಾಯಿಸಿ ಈಗ ವಾಪಸ್ ಜೆಡಿಎಸ್ ನಂತ ಮುಖ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ರಾಜಕೀಯವಾಗಿ ಏನೇನು ಬದಲಾವಣೆಗಳಾಗುತ್ತೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಜಿಟಿ ದೇವೇಗೌಡರ ಉದಾಹರಣೆ ನೋಡಿ. ಈಗ ಸಾರಾ ಮಹೇಶ್ ಅವರ ಲೆಕ್ಕಾಚಾರ ಏನಿದೆ, ಸಾರಾ ಮಹೇಶ್ ಅವ್ರಿಗೂ ಕೂಡ ಸಹಜವಾಗಿ ಬೇಸರ.
ಬೇಸರ. ಯಾಕೆಂದ್ರೆ ಜಿ ಟಿ ದೇವೇಗೌಡರು ಕಳೆದ 3 ವರ್ಷಗಳಿಂದ ಎಲ್ಲಿಯೂ ಕೂಡ ಪಕ್ಷದ ವೇದಿಕೆಗಳಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಸಹಜವಾಗಿ ಬೇಸರ ಆಗುತ್ತೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ನೋಡಿ, ಒಂದು ಜೆಡಿಎಸ್ ನಲ್ಲಿ ಇರಬೇಕು, ಇದ್ದು ಪಕ್ಷವನ್ನು ಸಂಘಟನೆ ಮಾಡಬೇಕು, ಇಲ್ಲ ಅಂತಂದ್ರೆ ಜೆಡಿಎಸ್ ನ ತೊರೆದು ಹೋಗಬೇಕು ಅಂತಕ್ಕಂಥದ್ದು ಹಳೆ ಮೈಸೂರು ಭಾಗದ, ಅದರಲ್ಲಿ ಪ್ರಮುಖವಾಗಿ ಸಾರಾ ಮಹೇಶ್ ಸೇರಿದಂತೆ ಅವರ ಬೆಂಬಲಿಗರ ಒಂದು ವಾದ ಇರತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಹಿಂದೇನು ಕೂಡ ಕುಮಾರಸ್ವಾಮಿ ಅವರ ಬಳಿ ಕೂಡ ಚರ್ಚೆ ಮಾಡಿದ್ದಾರೆ. ಒಂದು ನೋಡಿ, ಅವರನ್ನ ಪಕ್ಷದಿಂದ ಹೊರಗಿಡುವಂತ ಕೆಲಸ ಮಾಡಿ, ಇಲ್ಲ ಅಂತಂದ್ರೆ ಪಕ್ಷದಲ್ಲಿ ಸಕ್ರಿಯವಾಗಿ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಹೇಳಿ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಕಮ್ಯುನಿಕೇಷನ್ಗೆ ಸಿಗದಂಗೆ ಜೆ ಟಿ ದೇವೇಗೌಡರು ಜೆಡಿಎಸ್ ನಿಂದ ದೂರ ಉಳಿದಿದ್ರು. ಒಂದು ನೋಡಿ, ಮಗ ಹರೀಶ್ ಅವರು ಜೆಡಿಎಸ್ ಹೋಗಿದ್ದಾರೆ, ಜೆಡಿಎಸ್ ಸಕ್ರಿಯವಾಗಿದ್ದಾರೆ, ಸಭೆಗಳು, ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮ ಎಲ್ಲದರಲ್ಲೂ ಭಾಗಿಯಾಗ್ತಾರೆ. ಆದರೆ ಜಿ ಟಿ ದೇವೇಗೌಡರ ರಾಜಕೀಯ ನಿಲುವೇ ಬೇರೆ. ಅವರ ಅನುಭವ ಏನಿತ್ತು, ಅವರ ಅನುಭವ ನಿಜಕ್ಕೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಬಲ ಸಮುದಾಯದನ್ನೆಲ್ಲ ಗುರುತಿಸಿಕೊಂಡಂತವರು ಜೆಡಿಎಸ್ಗೆ ಒಂದು ದೊಡ್ಡ ಬೂಸ್ಟ್ ಆಗಿದ್ರು. ಜೆಡಿಎಸ್ಗೆ ಅವರೇ ಒಂದು ರೀತಿ ವೆಪನ್ ಆಗಿ ಹಳೆ ಮೈಸೂರು ಭಾಗದಲ್ಲಿ ಇದ್ದಂತವ್ರು ಅವರು. ಆದ್ರೆ ಈಗ ಜಿ ಟಿ ದೇವೇಗೌಡರ ನಿಲುವೆಗಳೇ ಬದಲಾಗ್ತಾ ಇರ್ತಕ್ಕಂಥದ್ದು. ಅಷ್ಟು ಕಾಂಗ್ರೆಸ್ಗೆ ಹತ್ರ ಆದಂತವರು ಈಗ ಏಕೈಕಿ ಜೆಡಿಎಸ್ ನಲ್ಲೇ ಉಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಮುಂದಿನ ರಾಜಕೀಯ ಪರಿಸ್ಥಿತಿಯ ಲಾಭದ ಉದ್ದೇಶಕ್ಕೆ ಅಂತಕ್ಕಂಥದ್ದು ಕೆಲ ರಾಜಕಾರಣಿಗಳ ಸಮ್ಮುಖದಲ್ಲಿ ಆಗ್ತಾ ಇರ್ತಕ್ಕಂಥ ಚರ್ಚೆ. ಸೊ ಹೀಗಾಗಿ ಸಾರಾ ಮಹೇಶ್ ಅವರ ಲೆಕ್ಕಾಚಾರ ಏನಿದೆ ಅಂದ್ರೆ, ನಾನು ಬೇಕಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಲ್ತೇನೆ, ಜಿ ಟಿ ದೇವೇಗೌಡರು ಒಂದು ವೇಳೆ ಹೊರಗಡೆ ಜೆಡಿಎಸ್ ನ ಹೊರಗಡೆ ಇಡೋದಾದರೆ, ಇಲ್ಲ ಅಂದ್ರೆ ಇದು ಪಕ್ಷ ಸಂಘಟನೆ ಮಾಡಲಿ, ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಅವ್ರನ್ನ ಪಕ್ಷದಿಂದ ಹೊರಗೆ ಇಡಿ, ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ತೇನೆ, ಗೆದ್ದು ಆ ಕ್ಷೇತ್ರ ಉಳಿಸ್ಕೊಳ್ತೇನೆ. ಹಾಗೆ ನಾನು ಸ್ಪರ್ಧೆ ಮಾಡಿರ್ತಕ್ಕಂತಹ ಹಾಲಿ ಕ್ಷೇತ್ರ ಏನಿದೆ KR ನಗರ, ಈ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರ್ಕೊಂಡ್ಬರೋಣ, ನಿಖಿಲ್ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರನ್ನ ಗೆಲ್ಸ್ಕೊಳ್ಳುವಂತ ಜವಾಬ್ದಾರಿ ಕೂಡ ನಂದು ಅಂತಕ್ಕಂಥ ಸಾರಾ ಮಹೇಶ್ ಅವರು ಪಕ್ಷದ ಒಳಗಡೆ ಇದೆಲ್ಲವೂ ಕೂಡ ಪಕ್ಷದ ಒಳಗಡೆ ನಡೆದಿರ್ತಕ್ಕಂಥ ಆಂತರಿಕ ವಿಚಾರಗಳು ಶ್ರೀಲಕ್ಷ್ಮಿ. ಸೊ ಹೀಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಏಕಾಏಕಿ ಜಿ ಟಿ ದೇವೇಗೌಡರ ನಿಲುವು ಬದಲಾಗಿದೆ. ಹಾಗಿದ್ರೆ ದೇವೇಗೌಡರು ಹಿಂದೆ ಜಿ ಟಿ ದೇವೇಗೌಡರನ್ನ ಉಳಿಸ್ಕೊಳ್ಳೋದಕ್ಕೆ ದೊಡ್ಡಗೌಡರು ಮನಸ್ಸನ್ನ ಮಾಡಿದ್ರು. ಸೊ ಈ ಬಾರಿ ಹೋಗಿ ಜಿ ಟಿ ದೇವೇಗೌಡರ ಹೋಗಿ ನನ್ನ ಉಳಿಸ್ಕೊಳ್ಳಿ ಪಕ್ಷದಲ್ಲಿ ಅಂತ ಹೇಳಿ ದೇವೇಗೌಡರ ಬಳಿ ಹೋಗುವಂತಹ ಸಮಯ ಸಂದರ್ಭ ಬಂದಿರತಕ್ಕಂಥದ್ದು. ಅದಕ್ಕೆ ದೃಷ್ಟಿ ನೀಡುವಂತೆ ಕಳೆದ 2 ದಿನಗಳ ಹಿಂದೆ ಆಗಿರ್ತಕ್ಕಂತಹ ರಾಜಕೀಯ ಬೆಳವಣಿಗೆಗಳ ಸಾಕ್ಷಿ. ಸೊ ಈಗ ಈ ಬಾರಿ